Hello everyone, welcome back to my YouTube ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿ ಆಗಿರ್ತಕ್ಕಂಥ ಒಂದು ವೆಯ್ಟ್ ಲಾಸ್ ರೆಸಿಪಿನ ನಿಮಗೋಸ್ಕರ ತಂದಿದ್ದೀನಿ. ಇದೇನಪ್ಪ ವೆಯ್ಟ್ ಲಾಸ್ ರೆಸಿಪಿ ಅಂದ್ಬಿಟ್ಟು ನಾರ್ಮಲ್ ಪಡ್ಡುಗಳನ್ನ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಖಂಡಿತ ಇಲ್ಲ. ಇದನ್ನು ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ಇನ್ನು ನಾವು ಮನೆಯಲ್ಲಿ ನಾರ್ಮಲ್ಲಾಗಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಿ. ಆ ದೋಸೆ ಹಿಟ್ಟಿಗೆ ಏನು ಹಾಕಿರ್ತೀವಿ, ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಮತ್ತು ಅವಲಕ್ಕಿ ಈ ಥರದ್ದೇನಾದರೂ ಹಾಕ್ಕೊಂಡಿರ್ತೀವಲ್ವ. ಅದರಲ್ಲಿ ನಮಗೆ 75-80% ಅಷ್ಟು ಕಾಪ್ಸೇ ಇರುತ್ತೆ. ಇನ್ನೊಂದು 15% ಅಷ್ಟು ಮಾತ್ರ ಅದರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ. ಈ ಥರದನ್ನ ತಗೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ಗಿಂತ ವೆಯ್ಟ್ ಗೇನ್ ಆಗೋದು ಜಾಸ್ತಿ ಇರುತ್ತೆ. ಇನ್ನು ಎರಡೆರಡು ಫುಡ್ ಯಾರಪ್ಪ ಮಾಡ್ತಾರೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಇದನ್ನೇ ತೊಗೊಂಡ್ಬಿಡ್ತೀವಿ. ಯಾವ ಥರ ತೊಗೊಂಡ್ರೆ, ಇದರಲ್ಲೇ ಯಾವ ಥರ ಮಾಡಿ ತೊಗೊಂಡ್ರೆ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸಿಗೆ ಮತ್ತು ವೆಯ್ಟ್ ಮೇಂಟೈನ್ ಮಾಡೋರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇವತ್ತಿನ ರೆಸಿಪಿಲಿ ತೋರಿಸ್ತೀನಿ. ಅದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂದರೆ, ನೋಡಿ, ನಾರ್ಮಲ್ ದೋಸೆ ಹಿಟ್ಟು ನಾವೇನು ರುಬ್ಕೊಂಡಿದ್ದೀವಿ ಮನೆಯವರಿಗೆ ಅಂತ, ಅದಕ್ಕೆ ನಾರ್ಮಲ್ ದೋಸೆ ಹಿಟ್ಟಿಗೆ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ. ನಾನು ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಆನಿಯನ್ನ ತೊಗೊಂಡಿದ್ದೀನಿ, ಒಂದು ದೊಡ್ಡ ಗೆಡ್ಡೆಯಷ್ಟು ಆನಿಯನ್ನು. ಇನ್ನು ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಇದಕ್ಕೆ? ಸಬ್ಬಕ್ಕಿ ಸೊಪ್ಪು. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಚೆನ್ನಾಗಿ ನೆನೆಸಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ತೊಗೊಂಡಿದ್ದೀನಿ. ಇದೆಲ್ಲನೂ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಿಮಗೆ ಯಾವ ವೆಜಿಟೇಬಲ್ ನಿಮ್ಮ ಮನೇಲಿ ಅವೈಲಬಲ್ ಇರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ಇಲ್ಲಿ ಬರೀ ಆನಿಯನ್ನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿನ ಈಗಲೇ ಹಾಕ್ಕೊಳ್ತಾ ಇಲ್ಲ. ಹಸಿಮೆಣ್ಸಿನ್ಕಾಯಿನ ಯಾವಾಗ ಹಾಕ್ಕೊಳ್ಬೇಕು ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಇದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಈ ಥರ ನಿಮಗೆ ಯಾವುದು ಇಷ್ಟ ಆಗುತ್ತೋ, ಯಾವುದು ಅವೈಲಬಲ್ ಇರುತ್ತೋ ಆ ಎಲ್ಲ ವೆಜಿಟೇಬಲ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಅಥವಾ ಚಾಪರಲ್ಲಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಒಳ್ಳೆಯದು, ಇನ್ನೂ ಚೆನ್ನಾಗಿರುತ್ತೆ. ಆ ಥರ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನಿವಾಗ. ಯಾಕಂದರೆ ನಾನು ದೋಸೆ ಹಿಟ್ಟಿಗೆ ಮೊದಲೇ ಉಪ್ಪು ಹಾಕಿರಲಿಲ್ಲ. ನೀವು ದೋಸೆ ಹಿಟ್ಟಿಗೆ ಮೊದಲೇ ಉಪ್ಪು ಹಾಕ್ಕೊಂಡಿದ್ರೆ ಇವಾಗ ನೀವು ಉಪ್ಪನ್ನ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಹಾಕದೇ ಇರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದರ ಟೇಸ್ಟ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದೊಳ್ಳೆ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಒಂದೂವರೆ ಸ್ಪೂನಷ್ಟು ಎಣ್ಣೆನ ನಾನು ತೊಗೊಳ್ತಾ ಇದ್ದೀನಿ. ನೀವು ನೋಡಿ ಡಯಟ್ ಮಾಡೋರು ಸ್ವಲ್ಪ ಕಡಿಮೆ ಎಣ್ಣೆನೇ ಹಾಕ್ಕೊಳ್ಳಿ. ಎಣ್ಣೆಗಿಂತ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಅಥವಾ ತುಪ್ಪ ಇಲ್ಲ ಅಂದರೆ ನಾರ್ಮಲ್ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇದು ಯಾವುದಾದ್ರೂ ನೀವು ಉಪಯೋಗಿಸ್ಕೊಳ್ಬೋದು. ಇನ್ನು ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಿಟಪಟ ಅಂತ ಚಿಟಗುಟ್ಟಿದ ನಂತರ ನಾನು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಳ್ತೀನಿ. ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಅದು ಕೆಂಪಗಾಗೋವರೆಗೂ ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಮಧ್ಯದಲ್ಲಿ ಕಡಲೆಬೇಳೆ ಕುಟುಂಬ ಅಂತ ಸಿಗ್ತಾಯಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಅದರಲ್ಲಿ ಪ್ರೋಟೀನ್ ಕೂಡ ನಮಗೆ ಸಿಗುತ್ತೆ. ಅದರಿಂದ ಕಡಲೆಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕೆಂಪಗಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ಳಿ, ಇಲ್ಲದೇ ಅಂದರೆ ಅದು ಸೀದೋದಂಗೆ ಆಗಿಬಿಡುತ್ತಲ್ವ. ಈ ಟೈಮಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಗ್ರೀನ್ ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಮಧ್ಯದಲ್ಲಿ ಸಿಕ್ತು ಅಂದರೆ ನಮಗೆ ಖಾರ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಈ ಥರ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಅದರದ್ದು ಫ್ಲೇವರ್ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಾಗ ನಾವು ಮಧ್ಯದಲ್ಲಿ ಹಸಿಮೆಣ್ಸಿನ್ಕಾಯಿನ ಸೇರಿಸಿ ತಿಂದರೂ ಕೂಡ ನಮಗೆ ಖಾರ ಅನ್ನೋದು ಅನಿಸೋದಿಲ್ಲ. ಇನ್ ಕೇಸ್ ಮಕ್ಳಿಗೆ ಏನಾದರೂ ತಿನ್ನಿಸ್ತಾ ಇದ್ದೀವಿ ಅಂದರೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡದಾಗಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತೀರಾ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸೊಪ್ಪುಗಳ ಮಧ್ಯೆ ಗೊತ್ತಾಗದೇ ಇದ್ದರೆ ತಿಂದಾಗ ಮಕ್ಕಳಿಗೆ ಖಾರ ಅನಿಸ್ಬೋದು. ಇನ್ನು ನಾವು ತಿನ್ನೋದಾದರೆ ಅದನ್ನು ಅಕಸ್ಮಾತ್ ತಿಂದ್ವಿ ಅಂದರೂ ಕೂಡ ನಮಗೇನು ಅದರಿಂದ ಖಾರ ಅನಿಸಲ್ಲ, ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ.
ಅದಕ್ಕಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಆವಾಗಲೇ ಹಾಕ್ಕೊಳ್ದೆ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಒಗ್ಗರಣೆನ ನಾವು ನಮ್ಮ ದೋಸೆ ಬ್ಯಾಟರ್ದು ಬೌಲ್ ಏನಿದೆ ಅಲ್ಲ, ವೆಜಿಟೇಬಲ್ ಎಲ್ಲ ಅದಕ್ಕೆ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಈ ಒಗ್ಗರಣೆನೂ ಕೂಡ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಬೇಕು. ನಾವು ಬರೀ ತರಕಾರಿ ಹಣ್ಣುಗಳ ತಿನ್ನೋದು ಮಾತ್ರನೇ ಅಲ್ಲದೆ ಸೊಪ್ಪುಗಳನ್ನು ಕೂಡ ತಿನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊಪ್ಪಿನಲ್ಲಿ ಹೆಚ್ಚು ಹೆಚ್ಚು ನಾರಿನಂಶ ಇರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು. ಇನ್ನು ರಕ್ತಹೀನತೆ ಇರೋರು ಅವರ ಪ್ರತಿ ಊಟದಲ್ಲೂ ದೈನಂದಿನ ಪ್ರತಿ ಊಟದಲ್ಲೂ ಅವರು ಈ ಸೊಪ್ಪುಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಳ್ತಾ ಇದ್ದರೆ ಅವ್ರಿಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ನೋಡಿ, ನಮ್ಮ ಟೇಸ್ಟಿಯಾಗಿರ್ತಕ್ಕಂಥ ಪಡ್ಡು ಬ್ಯಾಟರ್ ರೆಡಿ ಆಯಿತು. ನೋಡಿ, ನಾವು ಬರೀ ದೋಸೆನ ತಗೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡು ನಾವು ಪಡ್ಡುಗಳನ್ನ ಅಥವಾ ಇದರಲ್ಲಿ ದೋಸೆನೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಪಡ್ಡುಗಳನ್ನ ಮಾಡ್ಕೊಂಡು ತೊಗೊಳ್ಳೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತಲ್ವ, ಹಾಗಾಗಿ ನನಗೆ ಪಡ್ಡುನೇ ಸ್ಪೆಷಲಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಪಡ್ಡುನೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಅದರಲ್ಲಿ ದೋಸೆ ಕೂಡ ಮಾಡಿಕೊಂಡು ತಿನ್ಬೋದು. ಇದು ಸ್ವಲ್ಪ ಕಾದ ನಂತರ ನಾನು ಸ್ವಲ್ಪ ಎಣ್ಣೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಡಯೆಟ್ ಮಾಡೋರು ನೋಡಿಕೊಂಡು ಎಣ್ಣೆಗಳನ್ನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ದೆ ತಿಂದರೂ ಕೂಡ ಒಳ್ಳೆಯದು. ಇಲ್ಲ ತೀರಾ ನನಗೆ ಆಗೋದೇ ಇಲ್ಲ, ಎಣ್ಣೆ ಇಲ್ಲದೆ ತಿನ್ನೋದಕ್ಕೆ ಆಗಲ್ಲ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ, ಅದನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಡಯೆಟ್ ಮಾಡೋರು ಏನೆಲ್ಲ ಕಷ್ಟಪಡ್ತಾ ಇರ್ತಾರೆ, ಸಪ್ಲಿಮೆಂಟ್ರಿಗಳನ್ನ ಕೂಡ ತಗೊಳ್ತಾ ಇರ್ತಾರೆ, ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ಮನೆಯಲ್ಲಿ ನಾವು ಯಾವ ಥರ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡ್ತಾ ಇದ್ದೀರಲ್ವಾ. ಹಾಗಂತ ಸೊಪ್ಪು ತರಕಾರಿ ಎಲ್ಲ ಹಾಕಿದ್ದೀವಲ್ಲ ಅಂದ್ಬಿಟ್ಟು ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ನೋಡಿಕೊಂಡು ಪೋರ್ಷನ್ ಕಂಟ್ರೋಲಲ್ಲಿ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನೀವು ಒಂದು 7-8 ಪಡ್ಡುಗಳನ್ನ ನಾರ್ಮಲ್ ಬ್ರೇಕ್ಫಾಸ್ಟಿಗೆ ತೊಗೊಳ್ತಾ ಇದ್ದೀರಾ ಅಂದರೆ, ನೀವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಒಂದು 4 ಪಡ್ಡು, ತೀರಾ ಆಗೋದೇ ಇಲ್ಲ ನನಗೆ 4 ಪಡ್ಡು ಹೊಟ್ಟೆ ಹಶ್ವಾಗುತ್ತೆ ಅಂದರೆ ಒಂದು 5 ಪಡ್ಡುಗಳನ್ನ ಅಷ್ಟು ಮಾತ್ರ ತೊಗೊಂಡ್ರೆ ಮಾತ್ರ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ನಾವು ಡೈಲಿ ಏನು ಇಷ್ಟು ಕ್ಯಾಲೋರೀಸ್ ನಮ್ಮ ಬಾಡಿಗೆ ಬೇಕು ಅಂತ ತೊಗೊಳ್ತಾ ಇರ್ತೀವಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ಮಾತ್ರ ನಮಗೆ ಕ್ಯಾಲೋರಿ ಅನ್ನೋದು ಕಡಿಮೆ ಆಗುತ್ತೆ. ಆವಾಗ ಮಾತ್ರ ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಎಲ್ಲ ಪಡ್ಡುಗಳನ್ನೂ ಹಾಕ್ಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಆವಾಗ ನಮಗೆ ಮೇಲ್ಗಡೆ ಕೂಡ ಅದು ಬೇಯುತ್ತೆ. ಇನ್ನೂ ಸ್ವಲ್ಪ ಹಸಿಟ್ಟು ಥರ ಇರುವಾಗೇ ಅದನ್ನು ಸ್ವಲ್ಪ ಟರ್ನ್ ಮಾಡ್ಕೊಂಬಿಡಿ, ಸೊ ದಟ್ ನಮಗೆ ಕೆಳಗಡೆ ಕೂಡ ಕೆಳಗಡೆ ಯಾವ ಥರ ಶೇಪ್ ಬಂದಿದೆ ಅದೇ ಥರ ನಾವು ತಿರುವಾಕ್ದಾಗ ಕೂಡ ನಮಗೆ ಸೇಮ್ ಶೇಪಲ್ಲಿ ನಮಗೆ ಬರುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಫುಲ್ಲು ಅದು ಕುಕ್ ಆದಮೇಲೆ ನಾವು ಟರ್ನ್ ಮಾಡ್ಕೊಳ್ಳೋಕೆ ಹೋದಾಗ ಏನಾಗುತ್ತೆ ಅಂದರೆ ನಮಗೆ ಅದು ಬೌಲ್ ಥರ ಆಗಿಬಿಡುತ್ತೆ, ಮೇಲ್ಗಡೆ ಫ್ಲ್ಯಾಟಾಗೇ ಇದ್ಬಿಡುತ್ತೆ. ಅಷ್ಟೊಂದು ಅದು ಚೆನ್ನಾಗಿರಲ್ಲ. ಇನ್ನೂ ಸ್ವಲ್ಪ ಹಸಿಟ್ಟು ಥರ ಇದೆ ಅನ್ನುವಾಗೆ ನಾವು ಟರ್ನ್ ಮಾಡಿಕೊಂಡಾಗ ಅದು ನಮಗೆ ಆ ಹಸಿಟ್ಟು ಕೆಳಗಡೆ ಮೋಲ್ಡಲ್ಲಿ ಕೂಡ ಹೋಗಿ ಕೂತ್ಕೊಂಡು ನಮಗೆ ಇಲ್ಲಿ ಮೇಲ್ಗಡೆ ಯಾವ ಶೇಪಲ್ಲಿ ಬಂದಿದೆ ನೋಡಿ ಅದೇ ಶೇಪಲ್ಲಿ ನಮಗೆ ಆ ಕಡೆ ಸೈಡಲ್ಲಿ ಕೂಡ ಬರುತ್ತೆ. ಅದಕ್ಕೋಸ್ಕರನೇ ನಾನು ಇನ್ನೂ ಸ್ವಲ್ಪ ಆಫ್ ಕುಕ್ ಆಗಿದ ತಕ್ಷಣವೇ ನಾನು ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನಾವು ಎಷ್ಟು ಹೆಲ್ದಿಯಾಗಿ ನಮ್ಮ ವೆಯ್ಟ್ ಲಾಸ್ನ ಅನ್ನೋದನ್ನ ಮಾಡ್ಕೊಳ್ಬೋದು. ವಿತೌಟ್ ಸಪ್ಲಿಮೆಂಟ್ರಿ, ಯಾವುದೇ ಸಪ್ಲಿಮೆಂಟ್ರಿಗಳನ್ನ ತಗೊಳ್ಳದೆ ನಮ್ಮ ಮನೆಯಲ್ಲೇ ನಾವು ಅಡುಗೆನ ಮಾಡಿಕೊಂಡು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಎಲ್ಲ ರೆಸಿಪೀಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ನೀವು ಎಲ್ಲ ರೆಸಿಪೀಸ್ ನನ್ನ ಚಾನಲಲ್ಲಿ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಒಂದ್ಸಲ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಮತ್ತು ಇದು ಯಾವ ಥರ ಟೇಸ್ಟ್ ಕೊಡುತ್ತೆ ಅಂದರೆ ನಮಗೆ ವಡೆ ತಿನ್ನೋ ಥರನೇ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್. ಈಗ ಡಯಟ್ ಮಾಡೋರಿಗೆ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಡೀಪ್ ಫ್ರೈದು ವಡೆ ಬಜ್ಜಿ ಅದೆಲ್ಲ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಈ ಥರ ಪಡ್ಡುಗಳನ್ನ ಮಾಡ್ಕೊಂಡು ತಿಂದಾಗ ಇದು ನಮಗೆ ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಸೇಮ್ ವಡೆ ತಿಂತಾ ಇದ್ದೀವೇನೋ ಅನ್ನೋ ಫೀಲಿಂಗೇ ನಮಗಿರುತ್ತೆ. ನಮ್ಮ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಸಬ್ಬಕ್ಕಿ ಸೊಪ್ಪು ಅಷ್ಟೇ ಅಲ್ಲದೆ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸಣ್ಣದಾಗಿ ಕಟ್ ಮಾಡಾದರೂ ಹಾಕ್ಕೊಳ್ಬೋದು, ಅಥವಾ ಪಾಲಕ್ಕಿಂದು ಪ್ಯೂರಿ ಆದರೂ ಮಾಡಿಕೊಂಡು ನೀವು ದೋಸೆ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಂಡು ದೋಸೆಗಳನ್ನಾಗಲಿ ಅಥವಾ ಪಡ್ಡುಗಳನ್ನಾಗಲಿ ಪ್ರಿಪೇರ್ ಮಾಡ್ಕೊಳ್ಬೋದು.
ಕೆಲವರಿಗೆ ಸಬ್ಬಕ್ಕಿ ಸೊಪ್ಪಿನ ಫ್ಲೇವರ್ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು, ಅನೇಕ ಆರೋಗ್ಯ ಗುಣಗಳನ್ನ ಹೊಂದಿರುವಂಥ ಸೊಪ್ಪುಗಳಲ್ಲಿ ಒಂದಾಗಿರೋವಂಥ ಈ ಸಬ್ಬಕ್ಕಿ ಸೊಪ್ಪನ್ನ ನಾವು ನಮ್ಮ ಅಡುಗೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇರುತ್ತೆ. ಇನ್ನು ನಿದ್ರಾಹೀನತೆ ಕೊರತೆಯಿಂದ ನರಳ್ತಾ ಇರ್ತಾರೆ ನೋಡಿ, ನೈಟಲ್ಲಿ ನಿದ್ದೆ ಬರಲ್ಲ ಅಂತ. ಆ ಥರದ್ದೆಲ್ಲನೂ ಈ ಸೊಪ್ಪನ್ನ ಅಂದರೆ ಈ ಸಬ್ಬಕ್ಕಿ ಸೊಪ್ಪನ್ನ ತಿನ್ನೋದ್ರಿಂದ ನಮಗೆ ನಿದ್ರಾಹೀನತೆ ಕೊರತೆ ಕೂಡ ದೂರ ಆಗುತ್ತೆ. ಮತ್ತು ಡೈಜೆಷನು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಬೇಯಿಸಿ ಅದರ ನೀರನ್ನ ತಗೊಳ್ಳೋದ್ರಿಂದ ನಮಗೆ ತುಂಬಾ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹೆವಿ ಮೀಲ್ಸ್ಗಳನ್ನ ತಿಂದ್ಬಿಟ್ಟಿರ್ತೀವಿ, ನಾನ್ ವೆಜ್ಗಳನ್ನ ತಿಂದಿರ್ತೀವಿ. ಆವಾಗ ನೆಕ್ಸ್ಟ್ ಡೇಯಲ್ಲಿ ನಮಗೆ ಈ ಥರ ಸಬ್ಬಕ್ಕಿ ಸೊಪ್ಪನ್ನು ಬೇಯಿಸಿ ಅದರ ರಸನ ತಗೊಳ್ಳೋದ್ರಿಂದ ಹಿಂದಿನ ದಿವಸ ತಿಂದಿರ್ತಕ್ಕಂಥ ಹೆವಿ ಮೀಲ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪಿಂದ. ನಾನು ಇಲ್ಲಿ ಹೆಸರು ಕಾಳಿನ ಗ್ರೇವಿ ತೊಗೊಂಡಿದ್ದೀನಿ ಪಡ್ಡು ಜೊತೆಗೆ. ಸೊ ದ್ಯಾಟ್ ಪ್ರೋಟೀನು, ಫೈಬರು, ಕಾರ್ಬ್ಸು ಎಲ್ಲನೂ ಇದೇ ಪ್ಲೇಟಲ್ಲಿ ನಮಗೆ ರೆಡಿಯಾಗಿರೋದ್ರಿಂದ ಇದೊಂದು ಟೋಟಲಿ ಬ್ಯಾಲೆನ್ಸ್ಡ್ ಮೀಲ್ ಆಗಿದೆ. ಈ ಥರ ನಾವು ನಮ್ಮ ಡಯಟಲ್ಲಿ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳ್ಬೇಕು. ಬರೀ ಪ್ರೋಟೀನೇ ತೊಗೊಳ್ತೀನಿ, ಬರೀ ಫೈಬರೇ ತೊಗೊಳ್ತೀನಿ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಬರೀ ಪ್ರೋಟೀನೇ ತೊಗೊಳ್ಳೋದ್ರಿಂದ ನಮ್ಮ ಕಿಡ್ನಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಡಯಟ್ ಮಾಡೋರು ಎಲ್ಲನೂ ಅಷ್ಟೇ ಬ್ಯಾಲೆನ್ಸ್ಡ್ ಮೀಲ್ನ ನಾವು ತೊಗೊಳ್ಬೇಕು. ಅದರಿಂದ ತುಂಬಾ ಒಳ್ಳೆಯದು. ನೋಡಿ, ನಾನಿಲ್ಲಿ 6 ಪಡ್ಡುಗಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಮತ್ತು 1 ಸ್ಲೈಸಷ್ಟು ಆನಿಯನ್ನು ಮತ್ತು ಹೆಸರು ಕಾಳು ಗ್ರೇವಿನ ತೊಗೊಂಡಿದ್ದೀನಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಂದ್ಸಲ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ಹೆಲ್ದಿ ವೆಯ್ಟ್ ಲಾಸ್ ರೆಸಿಪೀಸು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ನನ್ನ ಚಾನಲಲ್ಲಿ ಇದನ್ನು ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.